ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಟಾಮಿಕ್ ಹ್ಯಾಬಿಟ್ಸ್ ಎಂಬ ಪುಸ್ತಕವನ್ನು ಪ್ರಸಿದ್ಧ ಲೇಖಕ ಜೇಮ್ಸ್ ಕ್ಲಿಯರ್ ಅವರು ಬರೆದಿದ್ದು, ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಅಭ್ಯಾಸಗಳು ಹೇಗೆ ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಈ ಪುಸ್ತಕದ ಮುಖ್ಯ ಸಂದೇಶ ಏನೆಂದರೆ, ದೊಡ್ಡ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ದಿನನಿತ್ಯದ ಸಣ್ಣ ಸುಧಾರಣೆಗಳ ಫಲವಾಗಿದೆ. ಲೇಖಕ ಜೇಮ್ಸ್ ಕ್ಲಿಯರ್ ಅವರು ಹೇಳುವಂತೆ, ನಾವು ಪ್ರತಿದಿನ ಕೇವಲ 1% ಉತ್ತಮರಾಗಲು ಪ್ರಯತ್ನಿಸಿದರೆ 1 ವರ್ಷದಲ್ಲಿ ನಾವು 37 ಪಟ್ಟು ಉತ್ತಮರಾಗಬಹುದು. ಇದೇ ರೀತಿಯಲ್ಲಿ ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೆಡುತ್ತಿದ್ದರೆ ನಮ್ಮ ಜೀವನ ನಿಧಾನವಾಗಿ ಹಿಂತಿರುಗುತ್ತದೆ. ಇದನ್ನವರು ಕಂಪೌಂಡಿಂಗ್ ಎಫೆಕ್ಟ್ ಆಫ್ ಹ್ಯಾಬಿಟ್ಸ್ ಎಂದು ಕರೆಯುತ್ತಾರೆ. ಈ ಪುಸ್ತಕದ ಅತ್ಯಂತ ಮುಖ್ಯವಾದ ಕಲ್ಪನೆಗಳಲ್ಲಿ ಒಂದು ಎಂದರೆ ಐಡೆಂಟಿಟಿ ಬೇಸ್ಡ್ ಹ್ಯಾಬಿಟ್ಸ್. ಅಂದರೆ, ನೀವು ಏನು ಸಾಧಿಸಬೇಕು ಎಂದು ಯೋಚಿಸುವುದಕ್ಕಿಂತ ನೀವು ಯಾರು ಆಗಬೇಕು ಎಂದು ಯೋಚಿಸಬೇಕು. ಉದಾಹರಣೆಗೆ, ನಾನು ಓಡಬೇಕು ಎಂದು ಯೋಚಿಸುವುದಕ್ಕಿಂತ ನಾನು ಓಡುವ ವ್ಯಕ್ತಿ ಎಂದು ನಿಮ್ಮನ್ನು ನೀವು ಗುರುತಿಸಿಕೊಳ್ಳಬೇಕು. ಈ ರೀತಿಯಾಗಿ ನಿಮ್ಮ ಗುರುತು ಬದಲಾಗಿದ್ದರೆ ನಿಮ್ಮ ಅಭ್ಯಾಸಗಳೂ ಸಹ ಸ್ವಾಭಾವಿಕವಾಗಿ ಬದಲಾಗುತ್ತವೆ. ಪ್ರತಿ ಅಭ್ಯಾಸವೂ 4 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೆಯದು ಕ್ಲೂ, ಅಂದರೆ ಸೂಚನೆ. ಇದು ಅಭ್ಯಾಸ ಆರಂಭವಾಗುವ ಕಾರಣ. ಎರಡನೆಯದು ಕ್ರೇವಿಂಗ್, ಅಂದರೆ ಆಕರ್ಷಣೆ. ಇದು ಆ ಕೆಲಸವನ್ನು ಮಾಡಲು ಉಂಟಾಗುವ ಆಸೆ. ಮೂರನೆಯದು ರೆಸ್ಪಾನ್ಸ್, ಅಂದರೆ ನೀವು ಮಾಡುವ ಕ್ರಿಯೆ. ನಾಲ್ಕನೆಯದು ರಿವಾರ್ಡ್, ಅಂದರೆ ಆ ಕೆಲಸದಿಂದ ನಿಮಗೆ ಸಿಗುವ ಫಲ. ಈ 4 ಹಂತಗಳನ್ನು ನಿಯಂತ್ರಿಸಲು ಜೇಮ್ಸ್ ಕ್ಲಿಯರ್ 4 ಮುಖ್ಯ ನಿಯಮಗಳನ್ನು ನೀಡುತ್ತಾರೆ. ಮೊದಲ ನಿಯಮ, ಮೇಕ್ ಇಟ್ ಆಬ್ವಿಯಸ್, ಅಂದರೆ ನೀವು ಒಳ್ಳೆಯ ಅಭ್ಯಾಸಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಬೇಕು. ಉದಾಹರಣೆಗೆ, ನೀವು ಓದುವ ಅಭ್ಯಾಸ ಬೆಳೆಸಬೇಕೆಂದರೆ ಪುಸ್ತಕವನ್ನು ನಿಮ್ಮ ಮುಂದೆ ಇಡಿ. ಎರಡನೆಯ ನಿಯಮ, ಮೇಕ್ ಇಟ್ ಅಟ್ರಾಕ್ಟಿವ್, ಅಂದರೆ ಅಭ್ಯಾಸವನ್ನು ಆಕರ್ಷಕವಾಗಿಸಿ. ಉದಾಹರಣೆಗೆ, ವ್ಯಾಯಾಮ ಮಾಡುವಾಗ ನಿಮ್ಮ ಇಷ್ಟದ ಸಂಗೀತವನ್ನು ಕೇಳಬಹುದು. ಮೂರನೆಯ ನಿಯಮ, ಮೇಕ್ ಇಟ್ ಈಸಿ, ಅಂದರೆ ಅಭ್ಯಾಸವನ್ನು ಸುಲಭವಾಗಿಸಿ. ದೊಡ್ಡ ಗುರಿಗಳನ್ನು ಬಿಟ್ಟು ಸಣ್ಣ ಆರಂಭ ಮಾಡಿ. ಉದಾಹರಣೆಗೆ, ಪ್ರತಿದಿನ 50 ಪುಟ ಓದು ಬದಲು 1 ಪುಟ ಓದು ಎಂದು ಪ್ರಾರಂಭಿಸಿ. ನಾಲ್ಕನೆಯ ನಿಯಮ, ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್, ಅಂದರೆ ನೀವು ಮಾಡಿದ ಕೆಲಸದಿಂದ ತಕ್ಷಣ ಸಂತೋಷ ಸಿಗುವಂತೆ ಮಾಡಬೇಕು. ಉದಾಹರಣೆಗೆ, ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ, ಸಣ್ಣ ಗೆಲುವುಗಳನ್ನು ಆಚರಿಸಿ. ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಇದೇ ನಿಯಮಗಳನ್ನು ತಿರುಗಿಸಿ ಬಳಸಬೇಕು. ಅಂದರೆ ಅದನ್ನು ಕಾಣದಂತೆ ಮಾಡಿ, ಆಕರ್ಷಕವಾಗದಂತೆ ಮಾಡಿ, ಕಷ್ಟವಾಗುವಂತೆ ಮಾಡಿ ಮತ್ತು ತೃಪ್ತಿಕರವಾಗದಂತೆ ಮಾಡಿ. ಈ ಪುಸ್ತಕದಲ್ಲಿ 2 ಮಿನಿಟ್ ರೂಲ್ ಎಂಬ ಒಂದು ಸರಳ ಮತ್ತು ಪರಿಣಾಮಕಾರಿ ವಿಧಾನವನ್ನು ವಿವರಿಸಲಾಗಿದೆ. ಇದರ ಅರ್ಥ, ಯಾವುದೇ ಹೊಸ ಅಭ್ಯಾಸವನ್ನು ಕೇವಲ 2 ನಿಮಿಷಗಳಲ್ಲಿ ಪ್ರಾರಂಭಿಸುವಂತೆ ಮಾಡಬೇಕು. ಉದಾಹರಣೆಗೆ, ನಾನು ಓದಬೇಕು ಎಂಬುದನ್ನು 1 ಪುಟ ಓದು ಎಂದು ಪ್ರಾರಂಭಿಸಬಹುದು. ಇದರಿಂದ ಆರಂಭದ ಅಡಚಣೆ ಕಡಿಮೆಯಾಗುತ್ತದೆ. ಹ್ಯಾಬಿಟ್ ಸ್ಟ್ಯಾಕಿಂಗ್ ಎಂಬ ಮತ್ತೊಂದು ಮುಖ್ಯ ವಿಧಾನವೆಂದರೆ ಹೊಸ ಅಭ್ಯಾಸವನ್ನು ಹಳೆಯ ಅಭ್ಯಾಸಕ್ಕೆ ಜೋಡಿಸುವುದು. ಉದಾಹರಣೆಗೆ, ನಾನು ಚಹಾ ಕುಡಿದ ನಂತರ ಓದುತ್ತೇನೆ ಎಂದು ಒಂದು ಕ್ರಮವನ್ನು ನಿರ್ಮಿಸಬಹುದು. ಈ ಪುಸ್ತಕವು ಪರಿಸರದ ಮಹತ್ವವನ್ನೂ ಕೂಡ ಒತ್ತಿ ಹೇಳುತ್ತದೆ. ನಮ್ಮ ಸುತ್ತಲಿನ ಪರಿಸರವೇ ನಮ್ಮ ವರ್ತನೆಯನ್ನು ರೂಪಿಸುತ್ತದೆ. ನೀವು ಆರೋಗ್ಯಕರ ಆಹಾರ ತಿನ್ನಬೇಕೆಂದರೆ ಅದನ್ನು ನಿಮ್ಮ ಮುಂದೆ ಇಡಿ. ನೀವು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕೆಂದರೆ ಅದನ್ನು ನಿಮ್ಮಿಂದ ದೂರ ಇಡಿ. ಫಲಿತಾಂಶಗಳು ತಕ್ಷಣ ಕಾಣಿಸಿಕೊಳ್ಳುವುದಿಲ್ಲ ಎಂಬುದನ್ನು ಕೂಡ ಈ ಪುಸ್ತಕ ಹೇಳುತ್ತದೆ. ನಾವು ಹಲವಾರು ಬಾರಿ ಪ್ರಯತ್ನಿಸುತ್ತಿದ್ದರೂ ಫಲ ಕಾಣಿಸದಾಗ ನಿರಾಶರಾಗುತ್ತೇವೆ. ಆದರೆ ಆಂತರಿಕವಾಗಿ ಪ್ರಗತಿ ನಡೆಯುತ್ತಿದೆ. ಇದನ್ನು ವ್ಯಾಲಿ ಆಫ್ ಡಿಸಪಾಯಿಂಟ್ಮೆಂಟ್ ಎಂದು ಕರೆಯುತ್ತಾರೆ. ಜೇಮ್ಸ್ ಕ್ಲಿಯರ್ ಅವರು ಗೋಲ್ಸ್ ಮತ್ತು ಸಿಸ್ಟಮ್ಸ್ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾರೆ. ಗೋಲ್ಸ್ ಎಂದರೆ ನಾವು ಸಾಧಿಸಬೇಕಾದದ್ದು. ಸಿಸ್ಟಮ್ಸ್ ಎಂದರೆ ಅದನ್ನು ಸಾಧಿಸಲು ನಾವು ಅನುಸರಿಸುವ ವಿಧಾನ. ಯಶಸ್ಸು ಗೋಲ್ಸ್ ಮೇಲೆಯಲ್ಲ, ಸಿಸ್ಟಮ್ಸ್ ಮೇಲೆ ಅವಲಂಬಿಸಿದೆ. ನಮ್ಮ ಸುತ್ತಲಿನ ಜನರು ನಮ್ಮ ಅಭ್ಯಾಸಗಳನ್ನು ಪ್ರಭಾವಿಸುತ್ತಾರೆ. ನಾವು ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮಾಜದಿಂದ ಅಭ್ಯಾಸಗಳನ್ನು ಕಲಿಯುತ್ತೇವೆ. ಆದ್ದರಿಂದ ಒಳ್ಳೆಯ ವಾತಾವರಣವನ್ನು ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ. ಹ್ಯಾಬಿಟ್ ಟ್ರ್ಯಾಕಿಂಗ್ ಕೂಡ ಒಂದು ಪರಿಣಾಮಕಾರಿ ವಿಧಾನವಾಗಿದೆ. ನೀವು ನಿಮ್ಮ ಪ್ರಗತಿಯನ್ನು ಪ್ರತಿದಿನ ಟ್ರ್ಯಾಕ್ ಮಾಡಿದರೆ ಅದು ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತದೆ. ಡೋಂಟ್ ಬ್ರೇಕ್ ದ ಚೈನ್ ಎಂಬ ತತ್ವವು ಕನ್ಸಿಸ್ಟೆನ್ಸಿ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಪುಸ್ತಕವು ನಮಗೆ ಕೆಲವು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಗಳನ್ನು ತರಬಹುದು. ಗುರುತು ಆಧಾರಿತ ಚಿಂತನೆ ಅತ್ಯಂತ ಮುಖ್ಯ. ಕನ್ಸಿಸ್ಟೆನ್ಸಿ ಯಾವುದೇ ಯಶಸ್ಸಿನ ಕೀಲಿ. ಪರಿಸರವು ನಮ್ಮ ಅಭ್ಯಾಸಗಳನ್ನು ರೂಪಿಸುತ್ತದೆ.
ಮತ್ತು ಪರಿಪೂರ್ಣತೆಗಿಂತ ನಿರಂತರ ಪ್ರಯತ್ನ ಮುಖ್ಯ. ಕೊನೆಯಲ್ಲಿ ಅಟಾಮಿಕ್ ಹ್ಯಾಬಿಟ್ಸ್ ನಮಗೆ ಹೇಳುವುದೇನೆಂದರೆ, ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ನೀವು ದೊಡ್ಡ ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ಸಣ್ಣ ಸಣ್ಣ ಅಭ್ಯಾಸಗಳನ್ನು ನಿರಂತರವಾಗಿ ಸುಧಾರಿಸಿದರೆ ಸಾಕು. ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿದರೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಧನ್ಯವಾದಗಳು.